Hello guys, welcome back to my YouTube channel. ನನ್ನ ಬ್ಲಾಗ್ ಏನು ಅಂದರೆ ನಮ್ಮ ಕಾಲೇಜಲ್ಲಿ ಸ್ಟಾಲ್ ಇಕ್ತಾ ಇದ್ರಿ. ಸೊ ಆ ಸ್ಟಾಲಲ್ಲಿ ಹೆಂಗಿರುತ್ತೆ ಅಂತ ಮಾಡೋ ಟೇಬಲ್ಸ್ ಎಲ್ಲ ಹಾಕಿ ಇದೆಲ್ಲ ರೆಡಿ ಮಾಡ್ತಿದ್ದಾರೆ. ನಾವಿಬ್ರು ಇನ್ನೂ ಟೇಬಲ್ ಬಂದಿಲ್ಲ ಅಂತ ವೆಯ್ಟ್ ಮಾಡ್ತಾ ಇದೀವಿ. ಆಲ್ರೆಡಿ ಅವರೆಲ್ಲ ಇಟ್ಬಿಟ್ಟಿದ್ದಾರೆ, ನಮಗಿನ್ನೂ ಟೇಬಲ್ ಬಂದಿಲ್ಲ, ಇನ್ನೂ ಬರ್ತಿದೆ. ಎಲ್ಲ ಜೋಡಿಸ್ತಿದ್ದಾರೆ, ನಮ್ಗಿನ್ನೂ ಟೇಬಲ್ಲೇ ಬಂದಿಲ್ಲ ನಾವು ಮಾಡೋದಕ್ಕೆ. ನೋಡಿ ಎಲ್ಲ ಸೆಟ್ ಮಾಡ್ಕೊಂಡಿದ್ದೀನಿ, ಬೇಲ್ಪುರಿ ಮಾಡ್ತಾ ಇದ್ದೀನಿ ನಾನು. ನನ್ನ ಫ್ರೆಂಡ್ ಅಷ್ಟೇ ಇದು ಜ್ಯುವೆಲರಿ ಐಟಮ್ಸ್ ಇಟ್ಕೊಂಡು, ಸೊ ಅವಳು ಅದು ಮಾಡ್ತಿದ್ದಾಳೆ, ನಾನು ಇಲ್ಲಿ ಇದೆಲ್ಲ ಇಟ್ಕೊಂಡಿದ್ದೀನಿ. ಸೊ ಬನ್ನಿ ಏನಾಗುತ್ತೆ ನೋಡೋಣ. ಗಾಯ್ಸ್ ಈರುಳ್ಳಿ ಕಟ್ ಮಾಡ್ತಾ ಇದ್ದೀನಿ, ಆಲ್ರೆಡಿ ಖಾಲಿ ಆಗಿದೆ, ಅವಾಗ ಕಟ್ ಮಾಡಿದ್ದು. ಗಾಯ್ಸ್ ನಾನು ಇಕ್ಕಿರೋದು, ನನ್ನ ಫ್ರೆಂಡ್ಸ್ ಇಕ್ಕಿರೋದು, ಇನ್ನು ಯಾರು ಇಲ್ಲ. ಲಂಚ್ ಬ್ರೇಕಲ್ಲಿ ಬರ್ತಾರೆ ಅನ್ಕೊಂತೀನಲ್ಲ, ಸ್ಟೂಡೆಂಟ್ಸ್ ಟೀಚರ್ಸ್ ಎಲ್ಲ ಕ್ಲಾಸ್ ಅವರ್ಸ್ ಎಲ್ಲ, ಸೊ ಯಾರು ಅಷ್ಟೊಂದು ಜನ ಇಲ್ಲ ಇದ್ದಾರೆ. ಸೊ ನನ್ನ ಫ್ರೆಂಡ್ಸ್ ಹತ್ರ ಒಪಿನಿಯನ್ ಕೇಳೋಣ ಬನ್ನಿ. ಎಲ್ಲ ಮುಗೀತು, ಎಲ್ಲ ಕ್ಲೋಸ್ ಮಾಡ್ತಿದ್ದಾರೆ. ಸೊ ಇವರಿನ್ನೂ ಎತ್ತಿಲ್ಲ, ಅವರೆಲ್ಲ ಆಲ್ರೆಡಿ ಇಲ್ಲೆಲ್ಲ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ, ನಾನು ಕ್ಲೋಸ್ ಮಾಡಿಬಿಟ್ಟೆ. ಇವ್ರದ್ದೇನೋ ಯಾರೋ ಪರ್ಚೇಸ್ ಮಾಡ್ತಾರೆ, ಸೊ ಅದಕ್ಕೆ ಇನ್ನೂ ನೋಡ್ತಾರೆ. ಅವ್ರು ಬಂದು ಅವಾಗಿಂದ ಕ್ಲೋಸ್ ಮಾಡಿರಿ ಅಂತ ಹೇಳ್ತಿದ್ದಾರೆ. How much is your cost? This one is 150. How much did you buy? Please, what is 200 rupees. Businessman should tell the person who's giving you the place to sell your products. ನನ್ನ ಫ್ರೆಂಡ್ಸ್ ಹತ್ರ ಒಪಿನಿಯನ್ ಕೇಳೋಣ. ಬ್ರೋ, ಹೌ ವಾಸ್ ದ ಒಪಿನಿಯನ್ ಆಫ್ ದಿ ಸ್ಟಾಲ್? Good, fun. Sakshi Didi, it was very fabulous. We got to do many things. क्या कर रहे हैं? They have did a lot amazing sales. Basically, proper business. Yes. So still we have more business to go. Let's go. Yes. Wishes best luck. Yeah. ಚೆನ್ನಾಗಿತ್ತು, ಫನ್ನಾಗಿತ್ತು ಅಂತ. ಸೊ ತುಂಬ ಫನ್ನಾಗಿತ್ತು. ನಾನು ಅಂದರೆ ಅಷ್ಟೊಂದು ವಿಡಿಯೋ ಮಾಡಿಲ್ಲ. ಸೊ ಇನ್ನೂ ಇವಾಗ ದಾಂಡಿಯಾ ನೈಟ್ ಡ್ಯಾನ್ಸ್ ಇದೆ, ಸೊ ಅಲ್ಲಿ ಸಿಗ್ತೀನಿ. ಗೈಸ್ ಎಲ್ಲ ಪ್ಯಾಕ್ ಮಾಡ್ತಾವ್ರೆ ಇವರು, ನೋಡ್ಬೇಕಂದ್ರೆ. ಪಾರ್ಕಿಂಗ್ ಹೋಗ್ತಾ ಇದೀವಿ, ಐಟಮ್ಸ್ ಎಲ್ಲ ಇಕ್ಬೇಕಿತ್ತು. ಸೊ ಪಾರ್ಕಿಂಗ್ ಹತ್ರ ಬಂದ್ಬಿಟ್ವಿ ಆಲ್ರೆಡಿ. ಯಾಕಂದ್ರೆ ತೋರಿಸ್ತೀನಿ ಇದು ಹೇಗಿದೆ ಅಂತ. ಪಾರ್ಕಿಂಗು ಹೀಗಿದೆ, ಗಾಡಿಗಳು ಮಾತ್ರ ಪಾರ್ಕ್ ಮಾಡಿದ್ದಾರೆ. ಸೊ ಇವಳು ಥಿಂಗ್ಸ್ ಎಲ್ಲ ಗಾಡಿಯಲ್ಲಿ ಇಕ್ಬೇಕು ಅಂತ ಬಂದು ಇಲ್ಲೇ ಆಯ್ತಾ ಇಕ್ಬಿಟ್ಟು ಹೋಗಿ ರೆಡಿ ಆಗಿಬಿಟ್ಟು ಅಲ್ಲಿ ಇದ್ರ ಹತ್ರ ಹೋಗ್ಬೇಕು. ಆಲ್ರೆಡಿ 4 o'clock ಆಗಿದೆ ಇವಾಗ. ನಾನಿಲ್ಲಿ ವಾಶ್ರೂಮ್ ಹತ್ರ ಇದ್ದೀನಿ, ಯಾಕಂದರೆ ಅವರು ಡ್ರೆಸ್ ಚೇಂಜ್ ಮಾಡ್ಕೊಂಬರಕ್ಕೆ ಹೋಗಿದ್ದಾರೆ. ನಾನು ಡ್ರೆಸ್ ಚೇಂಜ್ ಮಾಡ್ತಾ ಇಲ್ಲ, ಯಾಕಂದರೆ ಏನ್ಕ ಸುಮ್ಮನೆ ಅಂತ. ಸೊ ಅವ್ರು ಬರ್ತಾರೆ, ಅವ್ರು ಬಂದ್ಮೇಲೆ ಹೋಗ್ತೀನಿ. ಗೈಸ್ ಇವರೆಲ್ಲ ಮೇಕಪ್ ಆಗ್ತವ್ರೆ. ಆಲ್ರೆಡಿ ಪ್ರೋಗ್ರಾಮ್ ಸ್ಟಾರ್ಟ್ ಆಗಿಬಿಟ್ಟೈತೆ, ಆದರೆ ಇವಾಗ ಇನ್ನೂ ಮೇಕಪ್ ಆಗ್ತವ್ರೆ. ಸೊ ನಮ್ಮ ಕಾಲೇಜ್ ಕ್ಯಾಂಪಸ್ ಒಳಗಡೆ ಹೇಗಿದೆ, ಕ್ಯಾಂಪಸ್ ಟೂರ್ ಇನ್ನೊಂದು ದಿವಸ ಮಾಡ್ತೀನಿ. ಸೊ ಇಲ್ಲಿ ನೋಡಿ ಫುಲ್ ಗ್ರೀನರಿ, ಫುಲ್ ಮರಗಳು. ಫಸ್ಟ್ ಪ್ರೋಗ್ರಾಮ್ಗೆ ಹೋಗ್ಬೇಕು ನಾವು ಇವಾಗ. ಒಂದು ಅವರಿಂದ ವೆಯ್ಟ್ ಮಾಡ್ತಾ ಇದ್ದೀನಿ. ಅವ್ರಿಗೆ ಇನ್ನೂ ರೆಡಿನೇ ಆಗಿಲ್ಲ, ಮೇಕಪ್ಪೇ ಆಗ್ತಾವ್ರಿ. ಇನ್ನು ಪ್ರೋಗ್ರಾಮ್ ಬೇರೆ ಆಲ್ರೆಡಿ ಸ್ಟಾರ್ಟ್ ಆಗಿ 1 hour ಆಗಿದೆ.
ನೋಡೋಣ ಅಲ್ಲೋ ಫೈನಲಿ ರೆಡಿ ಆದ್ರು. ಇವಾಗ ಹೋಗೋಣ ಅಂತ ಹೋಗ್ತೀವಿ. ನೋಡಿ ಸೆಲ್ಫಿ. ತಿರುಗೇನೋ ಮಾಡ್ತಾವ್ರೆ. ಬ್ರೋ ಲೆಟ್ಸ್ ಗೋ. Bag your only. ಕಮ್ ಲೆಟ್ಸ್ ಗೋ ಗೈಸ್. ಫೈನಲಿ ಹೋಗ್ತಾ ಇದೀವಿ. ಎಲ್ಲ ರೆಡಿ ಆಗಿ ಬಂದವ್ರೆ. ಹಾಯ್ ಬ್ಲಾಗ್. ಗೈಸ್ ಎಷ್ಟೊಂದು ಜನ ಇದ್ದಾರೆ ಇಲ್ಲಿ. ಒಳಗಡೆ ಹೋಗೋಣ ಅಂತ ನೋಡ್ಕೊಂಡ್ರಿ. ಗೈಸ್ ಎಲ್ಲ ಡ್ಯಾನ್ಸ್ ಗೈಸ್ ಎಲ್ಲ ಡ್ಯಾನ್ಸ್ ಆಡ್ಕೊಂಡು ಫೋಟೋಸ್ ಮಾಡಿದ್ದೆ ನಮ್ಮ ಕ್ಲಾಸಲ್ಲಿ ಇದೀವಿ. ಪ್ರೋಗ್ರಾಮ್ ಮುಗಿತು. ಸೊ ಇಲ್ಲಿ ಮನೆಗೆ ಹೋಗೋದೆ. ಸೊ ಆಲ್ರೆಡಿ ಲೇಟ್ ಆಗಿದೆ, 6 ಗಂಟೆ ಆಗೋಗಿದೆ. ಹೋಗ್ಬೇಕು ಈಗ. ಗೈಸ್ ಎಲ್ಲ ಹೋಗ್ತಿದ್ದಾರೆ. ಪ್ರೋಗ್ರಾಮ್ ಆಗೋಯ್ತು. ಎಷ್ಟು ಜನ ಇದ್ದಾರೆ. ಕಾಲೇಜ್ ರೋಡ್ ಹತ್ರ ಎಷ್ಟು ಟ್ರಾಫಿಕ್ ಇದೆ. ದಿನ ಹೀಗೆ ಇರುತ್ತೆ. ಕಾಲೇಜ್ ಬಿಡೋ ಟೈಮಾಗ ಮಾರ್ನಿಂಗ್ ಯಾವಾಗ ನೋಡಿದ್ರೆ ಹಿಂಗೆ ಇರುತ್ತೆ ಟ್ರಾಫಿಕ್. ಮುಂದೆ ಬಸ್ ಸ್ಟ್ಯಾಂಡ್ ಹೋಗೋಷ್ಟಕ್ಕಂತೂ ಸಾಕಾಗೋಗ್ಬಿಟ್ಟಿರ್ತದೆ. ಅದಕ್ಕೆ ನಾನು ನಡ್ಕೊಂಡು ಹೋಗೋ ದಾರಿಯಲ್ಲಿ ಹೋಗ್ತಾ ಇದ್ದೀನಿ. ಅಂದರೆ ಅಲ್ಲಿಂದ ಹೋದರೆ ಲೇಟ್ ಆಗುತ್ತೆ. ಸೊ ಜನ ಇರ್ತಾರಲ್ಲ, ಸೊ ಹೋಗೋಕ್ಕಾಗಲ್ಲ. ಈ ಕಡೆಯಿಂದ ಅಂದರೆ ಬೇಗ ಹೋಗ್ಬಿಡ್ಬೋದು. ಮತ್ತು ಇದು ಹತ್ರನೂ ಕೂಡ ಬಸ್ ಸ್ಟಾಪ್ಗೆ ಬಂದೆ. ಕಾಲೇಜ್ ಹತ್ರ ಇಲ್ಲ ನೋಡಿದ್ರೆ ಬಸ್ಸೇ ಒಂದಿಲ್ಲ. ವೇಟ್ ಮಾಡ್ತಾ ಇದ್ದೀನಿ ಬಸ್ ಬರಲಿ ಅಂತ. ಬಸ್ ಎತ್ಕೊಂಡು ಬಾಗ್ಲೂರು ಬಸ್ ಸ್ಟ್ಯಾಂಡಿಗೆ ಬಂದೆ. ನಮ್ಮ ಅಪ್ಪ ಬರ್ತಿದ್ದಾರೆ ನನಗೆ. ಸೊ ಮನೆಗೆ ಹೋಗ್ಬೇಕು. ಫುಲ್ ಸುಸ್ತಾಗಿ ಹೋಗ್ಬಿಟ್ಟಿದೆ ಆಲ್ರೆಡಿ. ಸೊ ಮನೆಗೆ ಹೋಗ್ಬೇಕು. ಮನೆ ಹತ್ರ ಬಂದೆ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಕೀಪ್ ವಾಚಿಂಗ್. See you in the next video. Love you all. Thank you for watching. See you in the next video. Thank you.